students, all invitees. Let me start my speech with saying a few words which we have seen. ಪುರಂದರ ದಾಸರದ ಒಂದು ನುಡಿ ಐತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದೆಣ್ಣ ಮುಕುತಿ, ಪರಿಪರಿ ಶಾಸ್ತ್ರವನ್ನು ಓದಿದರೇನು, ಪರಿಪರಿ ಭಕ್ತಿಯಿಂದ ಕೇಳಿದರೆ. ಅಂದ್ರೆ ನಾವು ಗುರುವಿನ ಗುಲಾಮನಾಗುವ ತನಕ ನಮಗೆ ಮುಕ್ತಿ ಇಲ್ಲ. ಅಂದ್ರೆ ನಾವು ಇಲ್ಲಿ ತನಕ ಏನು ಪಡ್ಕೊಂಡಿರ್ತೀವಲ್ಲ ಜೀವನೊಳಗೆ, ಅದ್ರ ಬಗ್ಗೆ ನಿಮಗೆ ಗ್ರೇಟ್ನೆಸ್ ಇಲ್ಲತ್ತಂದ್ರೆ ನಾವು ಪಡ್ಕೊಂಡಿದ್ದು ವೇಸ್ಟ್ ಅಂತ ಹೇಳ್ತಾರೆ ಅವರು. ಸೊ ಕಮ್ ಡೈರೆಕ್ಟ್ಲಿ ಟು ದ ಅಬೌಟ್ ಅರಿಹಂತ್ ಕ್ಲಾಸಸ್. ಸೊ ನಂದು ಅಂದ್ರೆ ಏನು ನೇಚರಪ್ಪ ಐತಂತಂದ್ರೆ, ಐ ನೆವರ್ ಕಂಪೇರ್ ಮೀ ವಿತ್ ಎನಿಬಡಿ, ಐ ನೆವರ್ ಕಂಪೇರ್ ಮೈ ಕ್ಲಾಸಸ್ ವಿತ್ ಎನಿಬಡಿ because any other classes. Why? Because if I compare myself with others, it may be an insult for others or it may be insult to me, because I always find best version of mine. So always we should try to find out the best version of ours. ಹಂಗ ಅರಿಹಂತದ ನಾವು ಹೋದ ವರ್ಷದ ಹಿಸ್ಟ್ರಿಕ್ಕಿಂತ ಈ ವರ್ಷ ಜಾಸ್ತಿ ಬೆಳೆಸಬೇಕು, ಅದಕ್ಕೆ ಎಫರ್ಟ್ ಹಾಕಬೇಕು. ಆಮೇಲೆ ಇನ್ಸ್ಟಿಟ್ಯೂಷನ್ ಹೆಂಗೆ ಗ್ರೋತ್ ಆಗ್ತೈತಿ, ಅದರಿಂದ ನೀಡ್ಸ್ ಏನದವ, ಇದರ ಯೋಚನೆ ಒಳಗೆ 24 hours ನಾವು ಇರ್ತೀವಿ. ಬಟ್ ಇಯರ್ಲಿ ಇಲ್ಲಿ ಬೇಸಿಕ್ ಇರ್ದ ಸ್ಟಾರ್ಟ್ ಮಾಡಿದ್ದು ಭಾಳ ಜನಕ್ಕೆ ಹಳೆ ಸ್ಟೂಡೆಂಟ್ಸ್ ಮತ್ತು ನಮ್ಮ ಟೀಚರ್ಸ್ ಮೊದಲಿಂದ ಯಾರ್ದಾರ ಎಲ್ಲರಿಗೂ ಗೊತ್ತೈತಿ. ಒಂದು ಜರ್ನಿ ಸ್ಟಾರ್ಟ್ ಆಗಿದ್ದ ಇದ ಹಾಲಿಂದ. ಸೊ ಎವ್ರಿ ಟೈಮ್ ಹೇಳ್ತೇನೆ, ನಾನು ಜಸ್ಟ್ ಹೇಳ್ಬೇಕಾಗ್ತೈತೆ, ಯಾಕಂದ್ರೆ ಅದು ಖುಷಿ ನನಗೆ ಹೇಳಕ್ಕೆ, ಯಾಕಂದ್ರೆ ಇಲ್ಲಿಂದ ಇಲ್ಲಿ ಬಂದೀವಿ ಅಂತ ಹೇಳಕ್ಕೆ. ಸೊ ಐ ಹ್ಯಾವ್ ಸ್ಟಾರ್ಟೆಡ್ ಕ್ಲಾಸಸ್ ಹಿಯರ್ ವಿತ್ ಓನ್ಲಿ 3 to 4 children who are sitting here with these chairs. ನಾವು ಟೀಚರ್ಸ್ ಬಂತೀವಲ್ಲ ಅದರ ಚೇರ್ ಮೇಲೆ ಸ್ಟೂಡೆಂಟ್ಸ್. ಸೊ ಒಂದು 200 ರೂಪಾಯಿ ಒಂದೊಂದು ಚೇರ್, 4 ಚೇರ್. ಇಲ್ಲಿ ಬೋರ್ಡ್ ಇಲ್ಲ ಆ್ಯಕ್ಚುಲಿ ಸಣ್ಣದು, ಅಲ್ಲಿ ಒಂದು ಸಣ್ಣದು ಬೋರ್ಡ್ ಐತಿ 3x4. ಈಗ ಸ್ವಲ್ಪ ಹೈಟ್ ಮಾಡ್ಕೊಂತೀವಿ, ಅವಾಗ ಅಷ್ಟೇನು ಹೈಟ್ ಎಲ್ಲ ಇತ್ತು. ಇಲ್ಲಿ ಬೋರ್ಡ್ ಸಣ್ಣದ, ಇಷ್ಟು ಸಣ್ಣದಿತ್ತು ಬೋರ್ಡ್. ಇಲ್ಲಿ 4 ಸ್ಟೂಡೆಂಟ್ಸ್ 4 ಟೀಚರ್ಸ್, 4 ಜನ ಸ್ಟೂಡೆಂಟ್ಸ್ ಇದೆ, 4 ಜನ PCMB ಟೀಚರ್ಸ್. ನಾವು ಸ್ಟಾರ್ಟ್ ಮಾಡಿದ್ದು ಜರ್ನಿ. Presently I'm happy to inform you that more than 300 to 400 children are there and more than 35 teachers are there. ಒಂದು ಸಂಸ್ಥೆ ಬೆಳಿಬೇಕಂತಂದ್ರೆ, ಒಂದು ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ನ ದೊಡ್ಡ ಮಟ್ಟಕ್ಕೆ ಬೆಳಿಬೇಕಂತಂದ್ರೆ ನಿಸ್ವಾರ್ಥ ಸೇವೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಸೆಲ್ಫಿಶ್ನೆಸ್ ಇಲ್ಲಾರ್ದ, ಅಟ್ಲೀಸ್ಟ್ ಸೆಲ್ಫಿಶ್ನೆಸ್ ಅನ್ನೋಕ್ಕಿಂತನೂ ವಾಟ್ ವಿ ಆರ್ ಹಿಯರ್ ಫಾರ್ ಆ್ಯಂಡ್ ವಾಟ್ ವಿ ಕ್ಯಾನ್ ಗಿವ್, ಸೊ ಇನ್ ದಟ್ ವಿ ಕ್ಯಾನ್ ಡೂ ಬೆಟರ್. ನಮ್ಮ ಯಾವ ಪೊಸಿಷನ್ನಾಗ ಇರ್ತೀವಲ್ಲ ಆ ಪೊಸಿಷನ್ಗೆ ಜಸ್ಟಿಫಿಕೇಶನ್ ಕೊಡೋದು ಭಾಳ ಇಂಪಾರ್ಟೆಂಟ್. ಅದೇ ನಮ್ಮದು ಹೋರಾಟ. ನಾವು ಇಲ್ಲಿ ತನಕ ಯಾವುದೋ ಒಂದು ವಿದ್ಯಾರ್ಥಿ ಸಕ್ಸಸ್ ಆಗ್ಬೇಕಂತಂದ್ರೆ, ಯಾವುದೋ ಒಬ್ಬರು ಟೀಚರ್ ಸಕ್ಸಸ್ ಆಗ್ಬೇಕಂತಂದ್ರೆ, ಯಾರೋ ಒಬ್ಬ ವ್ಯಕ್ತಿ ಸಕ್ಸಸ್ ಆಗ್ಬೇಕಂತಂದ್ರೆ ಏನು ಮಾಡ್ಬೇಕಂದ್ರೆ, ಅಲ್ಲಿ ತನಕ ಆ ಕೆಲಸ ಯಾರು ಮಾಡಿರಬಾರ್ದು. ಡಿಫ್ರೆಂಟ್ ಒಳಗೆ ದ ಬೆಸ್ಟ್ ಅವ್ರು ಯಾರು ಮಾಡ್ತಾರೋ ಅವ್ರದ್ದು ವ್ಯಾಲ್ಯೂ ಎಲ್ಲೂ ಕಮ್ಮಿ ಆಗಲ್ಲ. ಇವನ್ ಸ್ಟೂಡೆಂಟ್ಸ್ ಇರಲಿ, ಟೀಚರ್ಸ್ ಇರಲಿ, ಇವನ್ ಪೇರೆಂಟ್ಸ್ ಇರಲಿ, ಯಾವುದೋ ಒಂದು ವ್ಯಕ್ತಿ ಇರಲಿ, ಅದನ್ನು ಕಾನ್ಸಂಟ್ರೇಟ್ ಮಾಡಿರಿ. ಇಲ್ಲಿ ಸ್ಟೂಡೆಂಟ್ಸ್ ನೋಡಿದ್ದೀವಿ ನಾವು. ವಿ ಹ್ಯಾವ್ ಗಿವನ್ ಓಪನ್ ಅಪರ್ಚುನಿಟಿ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಟು ಟಾಕ್, ಟು ಡಾನ್ಸ್, ಟು ಸಿಂಗ್, ಆ್ಯಂಡ್ ಅಪರ್ಚುನಿಟೀಸ್ ಎವ್ರಿವೇರ್. ಲಾಸ್ಟ್ ಟೈಮ್ ನಾವು ಒಂದು ಯೋಚನೆ ಮಾಡ್ತಾ ಒಂದು ಸೆಂಟೆನ್ಸ್ ನನಗೆ ಅರ್ಥ ಆಯ್ತು. ಲಾಸ್ಟ್ ಟೈಮ್ ಸ್ಪೀಚ್ನಾಗ ಹೇಳಿದ್ದನ್ನು, ಗಾಡ್ ಹ್ಯಾಸ್ ಗಿವನ್ ಈಕ್ವಲ್ ಅಪರ್ಚುನಿಟಿ ಫಾರ್ ಆಲ್ ಆ್ಯಂಡ್ ಸಫಿಷಿಯೆಂಟ್ಲಿ ವಾಟ್ ಈಸ್ ನೆಸಸರಿ ಫಾರ್ ಅಸ್. ನಮಗೇನು ಬೇಕಲ್ಲ ದೇವ್ರು ಎಲ್ಲ ನೆಸಸರಿಯನ್ನು ಸಫಿಷಿಯೆಂಟ್ಲಿ ಕೊಡ್ತಾನೆ. ಅದೇ ಅಪರ್ಚುನಿಟೀಸ್ನ ನಾವು ಎಷ್ಟು ಯೂಸ್ ಮಾಡ್ಕೊಂಡು ಮುಂದೆ ಬರೋಕ್ಕೆ ಟ್ರೈ ಮಾಡ್ತೀವಲ್ಲ, ಅದು ನಮ್ಮ ಏಳಿಗೆಗೆ ಹೆಲ್ಪ್ ಆಗ್ತದೆ. ಸೊ ಇಲ್ಲಿ ಬರುವಂಥ ವಿ ಆರ್ ಆಲ್ ಫಾರ್ಚುನೇಟ್ಲಿ ಟುಗೆದರ್. ನಾವು ಸ್ಟೂಡೆಂಟ್ಸ್ ಆಯ್ತು, ಟೀಚರ್ಸ್ ಆಯ್ತು, ಅರಿಹಂತ್ ಫ್ಯಾಮಿಲಿ ಎವ್ರಿ ಒನ್ ನಾವು ಫಾರ್ಚುನೇಟ್ಲಿ ವಿ ಆರ್ ಟುಗೆದರ್. ಮತ್ತು ನಾವು ಒಳ್ಳೆ ಸಿಕ್ತೀವಿಲ್ಲ ಗೊತ್ತಿಲ್ಲ, ಬಟ್ ಇನ್ನೊಂದ್ಸಲ ಸಿಕ್ಕಾಗ ನಮ್ಮದು ನಿಮ್ಮದು ಬಾಂಧವ್ಯ ಹೆಂಗಿರ್ಬೇಕಂತಂದ್ರೆ, ಯಾವುದೋ ಒಂದು ಜನ್ಮದ ಋಣಾನುಬಂಧ ನಾವು ಕೂಡಿರ್ತೀವಿ, ಅದನ್ನು ಉಳಿಸ್ಕೊಳ್ಳೋಕೆ ಟ್ರೈ ಮಾಡ್ಬೇಕು. ಸೊ ಅದು ನಮ್ಮ ಕಡೆಯಿಂದ ಎಷ್ಟು ಎಫರ್ಟ್ ಆಗ್ತೈತೆ ಮಾಡೋಣ ಅಂತ. ಡೆಫಿನೆಟ್ಲಿ ಐ ವಿಲ್ ಪ್ರಾಮಿಸ್ ಆಲ್ ದ ಚಿಲ್ಡ್ರನ್ ಫ್ರಮ್ ಆನ್ ಬಿಹಾಫ್ ಆಫ್ ಅವರ್ ಟೀಚರ್ಸ್ ಅಂಡ್ ದ ಅರಿಹಂತ್ ಫ್ಯಾಮಿಲಿ. ಇಲ್ಲಿ ಬಂದವರಿಗೆ ಏನು ನಾವು ಮಾತು ಕೊಟ್ಟಿರ್ತೀವಿ 100% ಅದನ್ನ ನಿಲ್ತೀವಿ. ಇದಕ್ಕಿಂತ ಏನೋ ಬೆಟರ್ ನಾವು ಕೊಡೋಕೆ ಟ್ರೈ ಮಾಡ್ತೀವಿ, ಅದು ನಿಮಗೆ ಗ್ಯಾರಂಟಿನ ಹೇಳ್ತೇನೆ. ಸೊ ದಟ್ ಅಬೌಟ್ ಅರಿಹಂತ, ಯಾವ ಕಾರ್ನರ್ದಾಗ ಆಲ್ಮೋಸ್ಟ್ ವೇರ್ ಫಸ್ಟಿಗೆ ನಿಮ್ಮ ಸ್ಟೂಡೆಂಟ್ ಫೀಡ್ಬ್ಯಾಕ್ ತೊಗೊಳಕ್ಕಿಂತನೂ, ಇನ್ನೊಬ್ರು ಕೇಳಿ ತಿಳ್ಕೊಳ್ಳೋಕ್ಕಿಂತನೂ ಯಾವ ಕಾರ್ನರ್ದಾಗ ಐ ಆಮ್ ನಾಟ್ ಗಿವನ್ ಬೆಸ್ಟ್ ಅನ್ನೋ ನನಗೆ ಗೊತ್ತಿರ್ತದೆ. ನಮ್ಮ ಬಗ್ಗೆ ನಾವು ಇನ್ನೊಬ್ರಿಗೆ ತಿಳ್ಕೊಂಡು ಕೇಳಿ ಅರ್ಥ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ.
ನಿಮಗೇನು ಕೊಟ್ಟಿರ್ತೀವಿ. ಸೊ ಈ ವರ್ಷ ಇಲ್ಲಿ ತನಕ ಏನು ಬ್ಯಾಚಸ್ ನಡೆಸಿವಲ್ಲ, ದಿಸ್ ಇಸ್ ಅ ಪರ್ಫೆಕ್ಟ್ ಬ್ಯಾಚ್, ಪರ್ಫೆಕ್ಟ್ ಟೈಮಿಂಗ್, ಇನ್ ಟೈಮ್ ಸಿಲೆಬಸ್ ಮತ್ತು ಪರ್ಫೆಕ್ಟ್ ಟೀಮ್. ಯಾವುದೋ ಒಂದು ಕ್ಲಾಸು 1 ಮಿನಿಟು ಗ್ಯಾಪ್ ಆಗಲಾರ್ದ. ಮತ್ತು ಈ ವರ್ಷದ ಟೀಮ್ ದ ಬೆಸ್ಟ್. ಆಲ್ಮೋಸ್ಟ್ 99% ಎಲ್ಲ ಟೀಚರ್ಸ್ ಎಲ್ಲರೂ ಹಳೆ ಟೀಚರ್ಸ್ ಅದಾರೆ. ಸೊ ನ್ಯೂ ಮೆಂಬರ್ ಇದ್ದಾರೆ ಅಂತ ಮಠಪತಿ ಸರ್ ಅದಾರೆ. ಇನ್ ಫ್ಯೂಚರ್ ಒಳಗೆ ಏನಂತ ಟೀಮ್ ಐತಲ್ಲ 99% ಅವ್ರು ನಮ್ಮ ಜೊತೆ ನಾವು ಉಳಿಸ್ಕೊಳ್ಳೋಕೆ ಟ್ರೈ ಮಾಡ್ತೀವಿ, ಅವರು ನಮ್ಮ ಜೊತೆ ಇರೋಕ್ಕೆ ಟ್ರೈ ಮಾಡ್ತಾರೆ. So on behalf of Arihant family as well as on behalf of Arihant staff, we wish you all the best. So may God bless you and put efforts maximum as possible. ಈಗ ನೀವು ಇನ್ನೊಬ್ಬರು ಈಗ ಡೈಲಿ ನೀವು ಏನು ಕೇಳಿ ಕಲಿಬೇಕಂತ ಏನಿಲ್ಲ. ಯಾವ ಮುಂದೆ ಬರ್ಕೊಂಡು ಆಸೆ ಐತಲ್ಲ, ಸಣ್ಣದೊಂದು ತಿರುಳು ಸಾಕು. ಯಾರೋ ಒಬ್ಬ ಇನ್ಸ್ಪಿರೇಷನ್ ಇರ್ಬೋದು, ಯಾವುದೋ ಒಂದು ಕಾರ್ನರಿಂದ ಕಲಿಬೋದು, ಯಾವುದೋ ಒಂದು ಇನ್ಸಿಡೆಂಟಿಂದ ಕಲಿಬೋದು. ಕೆಲವೊಬ್ಬರ ಲೈಫ್ನ ಹೆಂಗೆ ಯೋಚನೆ ಮಾಡ್ತಾರಂದ್ರೆ, ಕಷ್ಟ ಬರಲಿ ಮುಂದೆ ನೋಡೋಣ ಯೋಚನೆ ಇರ್ತದೆ. ಕಷ್ಟ ಬಂದಂತ ಸಫರ್ ಆಗೋದು ಯಾಕೆ? ಕಷ್ಟ ಆಗಲ್ದಾಗ ನಾವು ಪ್ರಿಪರೇಷನ್ ಮಾಡ್ಕೊಂಡ್ಬಿಡೋದು ಇನ್ ಫ್ಯೂಚರ್. ಸೊ ದಟ್ ನಮ್ಮ ಕನಸಿಗೆ ಕಾಣಕ್ಕೆ ಯಾವುದೂ ಲಿಮಿಟ್ ಇಲ್ಲ, ಮತ್ತು ಯಾರಿಗೂ ಯಾವುದೂ ಮಾಡೋಕೆ ಆಗಂಗಿಲ್ಲ ಅಂತಿಲ್ಲ. ಮನಸ್ಸು ಮಾಡಿದರೆ ನಾವು ಬೇಕಾದ ಮಾಡ್ಕೊಂಡು ಎಲ್ಲರಿಗೂ ದಮ್ಮ ಮತ್ತು ಧೈರ್ಯ ಇರ್ತೈತಿ. ಬಟ್ ಅದು ಗೊತ್ತಿದ್ರೂ ಕೆಲವು ಎಫರ್ಟ್ ಹಾಕಂಗಿಲ್ಲ. ಆ ಸಿನ್ಸಿಯರಿಟಿ ಟುವರ್ಡ್ಸ್ ದಟ್ ಗೋಲ್ ಕಮ್ಮಿ ಇರ್ತೈತಿ. ಕೆಲವೊಬ್ರು ಇನಿಷಿಯಲಿ ಏನು ಮಾಡ್ತಾರೆ ಅಂತಂದ್ರೆ ದೊಡ್ಡದು ಕನಸು ಮಾಡಿ ಸೊ 4 ದಿವಸ ಎಫರ್ಟ್ ಹಾಕಿದಂಗೆ ಮಾಡಿ ಹೊಸ ಜೋಶೊಳಗೆ ಆಮೇಲೆ ಡೀಲ ಬಿಡ್ತಾರೆ. ಕೆಲವೊಬ್ರು ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಅಂದರೆ ಇರಂಗಿಲ್ಲ. ಕೆಲವೊಂದು ಸಲ ಅಗ್ರೆಸಿವ್ಲಿ ವರ್ಕ್ ಮಾಡಬೇಕಾಗ್ತೈತಿ, ಕೆಲವೊಂದು ಸಲ ರೆಸ್ಟು ವಿ ನೀಡ್. ಸೊ ಇದು ಪರ್ಫೆಕ್ಟ್ ಕಾಂಬಿನೇಷನನ್ನು ತಿಳ್ಕೊಂಡು ನಾವು ಏನು ಎಫರ್ಟ್ ಹಾಕಿದ್ರೆ 100% ನಮ್ಗೆ ಯಾರಿಗೂ ಸ್ಟಾಪ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಬೌಟ್ ಅಂತ ಹಿಸ್ಟ್ರಿ ಹೇಳ್ಬೇಕಂತಂದ್ರೆ, ಇಲ್ಲಿ ಕುಂತವರು ಇವತ್ತು ಪ್ರೆಸೆಂಟ್ಲಿ ಎಷ್ಟೋ ಜನ ಡಾಕ್ಟರ್ಸ್ ಇದ್ದಾರೆ, ಎಷ್ಟೋ ಜನ ಇಂಜಿನಿಯರ್ಸ್ ಇದ್ದಾರೆ. ಸಮ್ ಆಫ್ ದ ಸ್ಟೂಡೆಂಟ್ಸ್ ಒಂದು 2-3 ವರ್ಷದೊಳಗೆ ದೇರ್ ಇಸ್ ನೋ ಡೌಟ್ ದಟ್ ಒಬ್ಬರಿದ್ದರು ಇಬ್ಬರು IAS ಆಫೀಸರ್ ಕಂಪಲ್ಸರಿ ಆಗ್ತಾರೆ. ಯಾಕಂದ್ರೆ 5-6 ಸ್ಟೂಡೆಂಟ್ಸ್ ಆರ್ ಆಲ್ರೆಡಿ ಡೂಯಿಂಗ್ ಪ್ರಿಪರೇಷನ್ ಫಾರ್ ದ IAS. ನ್ಯೂ ಸ್ಟೂಡೆಂಟ್ಸ್ ಆಗಲಿ, ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್, ರೈಟ್? ಯು ಪುಟ್ ಯುವರ್ ಎಫರ್ಟ್ಸ್. ಮತ್ತು ಇನ್ನೊಂದು ಏನು ಸಿಂಪಲ್, ಇನ್ ಟೈಮ್ ಒಳಗೆ ನಾವು ಪರ್ಫೆಕ್ಟ್ ವರ್ಕ್ ಮಾಡಿದ್ರೆ ಬಗೆಹರಿತು. ಇಲ್ಲಿ ಕುಂತ ಟಾಪರ್ಸು ಯಾವಾಗೂ ಹೇಳ್ತಿರ್ತಾನೋ, ಯಾವ ಸ್ಟೂಡೆಂಟ್ ಅಂದರೆ ಎಲ್ಲರೂ ಈಕ್ವಲಿ ವರ್ಕ್ ಮಾಡತ್ತಾರೆ. ಯಾಕಂದ್ರೆ ಮಾರ್ನಿಂಗ್ ಸೇಮ್ ಟೈಮಿಗೆ ಕಾಲೇಜ್ ಹೋಗ್ತಾರೆ, ಸ್ಕೂಲಿಗೆ ಹೋಗ್ತಾರೆ, ಈವ್ನಿಂಗ್ ಸೇಮ್ ಟೈಮ್ ಬರ್ತಾರೆ. ಅಂದರೆ ಯು ಹ್ಯಾವ್ ಟು ಬಿ ಇನ್ ಸ್ಕೂಲ್ ಸಮ್ ಟೈಮ್ಸ್ ವಿತ್ ದ ಟಾಪರ್ಸ್. ಅವ್ರು ಎಷ್ಟಿರ್ತಾರೆ ಅಷ್ಟೇ ಇರ್ತಾರೆ. ಅವರು ಹೋಮ್ವರ್ಕ್ ಮಾಡ್ತಾರೆ, ನೀವು ಮಾಡಬೇಕು. ನೀವು ಎಕ್ಸಾಮ್ ಫೇಸ್ ಮಾಡ್ತಾರೆ, ಅವರು ಎಕ್ಸಾಮ್ ಫೇಸ್ ಮಾಡಬೇಕು. ದ ಡಿಫ್ರೆನ್ಸ್ ಆಫ್ ಮಾರ್ಕ್ಸ್ ಯಾಕೆ ಆಗ್ತೈತೆ ಅಂತಂದ್ರೆ, ಬಿಕಾಸ್ ಆಫ್ ದಿಸ್ ಕಾನ್ಸಂಟ್ರೇಷನ್ ಆ್ಯಂಡ್ ಬಿಕಾಸ್ ಆಫ್ ದಿಸ್ ಕಮಿಟ್ಮೆಂಟ್. ನೀನು ಇಲ್ಲಿ ಬಿಡಪ್ಪ, ಇಷ್ಟ ಬಂದಷ್ಟು ಮಾರ್ಕ್ಸ್ ಸಾಕುವತ್ತು ಯಾರು ಅಂತಾರೋ, ಯಾರು ಅವ್ರಿಗೆ ಸಮಾಧಾನ ಅವರೇ ಮಾಡ್ಕೊತಾರೋ ಅವ್ರು ಹಿಂದೆ ಬಿಡ್ತಾರೆ. ನಾ ಇಷ್ಟು ಮಾಡಬೇಕಂತ ಕಮಿಟ್ಮೆಂಟ್ ಯಾರು ತೊಗೊತಿರಲ್ಲ, ಅದು ಆಟೋಮೆಟಿಕ್ಲಿ ಎಫರ್ಟ್ ಇನ್ಕ್ರೀಸ್ ಆಗತ್ತೆ. ನೆಕ್ಸ್ಟ್ ಮಾಡಬೇಕನ್ನೋವಾಗ ಅವ್ನು ಮಾಡತ್ತಾನೆ ಎಷ್ಟೊತ್ತಿದ್ರು. ಆದ್ರೆ ಆದ್ಬಿಡಿ ಹೋದ್ಬಿಡ ಅನ್ನವ ಅವಾಗ ಪಾಸಿಬಿಲಿಟಿ ಅವ ರೀಚ್ ಆಗಂಗಿಲ್ಲ. ಸೊ ಎಲ್ಲರಿಗೂ ಒಂದೊಂದು ಎಕ್ಸ್ಕ್ಯೂಸ್ ತೊಗೊಂಡು ನಾವು ನಮ್ಮನ್ನ ಸಮಾಧಾನ ಮಾಡ್ಕೊಂಡು ಸುಮ್ಮನಿರುತ್ತಿದ್ದನು. ನಮ್ಮ ಮಿಸ್ಟೇಕ್ಸನ್ನು ನಾವು ಸ್ವಲ್ಪ ಕೆಲವೊಂದ್ಸಲ ರಿಯಲೈಸ್ ಮಾಡ್ಕೊಂಡು ಅದನ್ನು ಓವರ್ಕಮ್ ಮಾಡೋದು ಭಾಳ ಬೆಟರ್ ಅನ್ನಿಸ್ತೈತಿ. ಇಲ್ಲಿ ಕುರಿತಂಥ ಯಾವ ವಿದ್ಯಾರ್ಥಿಗಳು ಯಾರಿಗೂ ಕಮ್ಮಿ ಇಲ್ಲ. ನೀವು ಮನಸ್ಸು ಮಾಡಿದರೆ ಬೇಕಾದ ಮಾಡುವಂಥ ಶಕ್ತಿ ಎಲ್ಲರಿಗೂ ಐತಿ. ಇಲ್ಲಿ ಯಾರು ದಡ್ರ ಶಾಣ್ಯರ್ ಅಂತಿಲ್ಲ. ವಿ ನೀಡ್ ಅವರ್ ಸೆಲ್ಫ್. ಐದರ್ ವಿ ಆರ್ ಇಂಟೆಲಿಜೆಂಟ್ ಅಂದರೆ ವಿ ನೀಡ್ ಅಸ್, ಆ್ಯಂಡ್ ಯು ಆರ್ ನಾಟ್ ಅಪ್ ಟು ದ ಮಾರ್ಕ್ ಅಂದರೆ ಯು ಆರ್ ಮೇಕಿಂಗ್ ಯುವರ್ ಸೆಲ್ಫ್. ಸೊ ಅದಕ್ಕೆ ಏನು ಹೇಳ್ತಾನೆ ಅಂತಂದ್ರೆ, ಸ್ವಲ್ಪ ಯು ಹ್ಯಾವ್ ಟು ಲರ್ನ್ ದ ಹೌ ಟು ಕ್ಯಾಚ್ ದ ನರ್ವ್. ಒಂದು ಕೆಲಸ ಈಸಿ ಒಳಗೆ ಹೆಂಗೆ ಹೊಡಿಬೇಕನ್ನೋ, ಹೆಂಗೆ ಮಾಡ್ಬೇಕನ್ನೋ ಕಲಿಬೇಕು. ಸೊ ಆಸ್ ಯು ನೋ ದಟ್ ದೀಸ್ 2 ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಲೈಫ್. ಒಂದು ಸೈಕಲ್ ಹೊಡೆಯೋದು, ಇನ್ನೊಂದು ಸ್ವಿಮ್ಮಿಂಗ್. ಸೈಕಲ್ ಹೊಡೆಯೋದ್ನಾಗ ಕಲಿಯೋದ್ನಾಗ ಭಾಳ ನೋವಾಗೋದು, ಬೀಳೋದು, ಹೇಳೋದು ಅದು ಐತೆ. ಅವ್ರಿಗೆ ಇಂಟ್ರೆಸ್ಟ್ ಮೇಲೆ. ಕೆಲವೊಬ್ರು ಎಷ್ಟೋ ಸಲ ಬಿದ್ದರೂ ಕಲಿಬೇಕಂತ ಹಠ ಇಟ್ಟೇನು ಕಲಿತಾರಲ್ಲ, ಅದು ಒಂದ್ಸಲ ಕಲ್ತಿದ್ದ ಅದು ನಿಮಗೆ 100% ಯಾವಾಗೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಸ್ವಿಮ್ಮಿಂಗು ಹಂಗನ್ಕೂಲ ಸೈಕಲ್ ಹೊಡ್ಯಕ್ಕೆ ಬರೋರೆಲ್ಲರೂ ಚಾಂಪಿಯನ್ ಆಗಂಗಿಲ್ಲ. ಯಾರು ಡೈಲಿ ಕನ್ಸಿಸ್ಟೆಂಟ್ ಎಫರ್ಟ್ ಹಾಕ್ತಾರೋ ಅವರು ಚಾಂಪಿಯನ್ ಆಗ್ತಾರೆ. ಸೊ ಫಾರ್ ಎಕ್ಸಾಂಪಲ್, ನೀವು ಒಂದು ಫೈನಲ್ ಒಳಗೆ ಒಂದು ಸೈಕ್ಲಿಂಗ್ ರೇಸ್ ಒಳಗೆ ಟಾಪ್ ಬರ್ಬೇಕಂತಂದ್ರೆ ಏನು ಮಾಡಬೇಕು? ಎಫರ್ಟ್ ಹಾಕ್ಬೇಕು. ಎವ್ರಿ ಡೇ ಪ್ರಾಕ್ಟೀಸ್ ಮಾಡಬೇಕು. ಸೊ ಇದು ನಿಮ್ದು ಎಕ್ಸಾಮ್ ಪ್ರಿಪರೇಷನ್ ಹಂಗೆ. ಯು ಆರ್ ಪ್ರಿಪೇರಿಂಗ್ ಯುವರ್ ಸೆಲ್ಫ್ ಫಾರ್ ದ ಫೈನಲ್ ರೇಸ್. ಸೊ ನೀವು ಇವತ್ತು ಬಿಟ್ಟು ಲಾಸ್ಟಿಗೆ ಒಮ್ಮೆ 4 ದಿವಸ ಪ್ರಾಕ್ಟೀಸ್ ಮಾಡಿ ನಾ ಗೆಲ್ತಾರೆ ಅನ್ನೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತಿಂದ ಸೈಕ್ಲಿಂಗ್ ನೀವು ಕಾಂಪಿಟೇಷನ್ ಹೆಸರು ಕೊಟ್ಟರೆ ಅಂದ್ಮೇಲೆ 1 ವರ್ಷ ತನಕ ಎಫರ್ಟ್ ಹಾಕಿದ್ರಿ ಅಂತಂದರೆ ಎವ್ರಿ ಡೇ ಪ್ಲಸ್ ಮೈನಸ್ ನೋಡ್ಕೊಂತ ನಿಮ್ದು ಸ್ಟ್ಯಾಮಿನಾ ಇನ್ಕ್ರೀಸ್ ಮಾಡ್ಕೊತ, ಸ್ಪೀಡ್ ಪ್ಲಸ್ ಮೈನಸ್ ಮಾಡ್ಕೊತ ನೀವು ಲಾಸ್ಟ್ ತನಕ ರೀಚ್ ಆದರೆ ಈಸಿ ಆಗ್ತೈತೆ ಫೈನಲ್ ಒಮ್ಮೆ ಹೊಡ್ಯಾಕ ರೇಸ್. ಸ್ಟೂಡೆಂಟ್ಸ್ ಮ್ಯಾಕ್ಸಿಮಮ್ ಏನು ಮಾಡ್ತಾರೆ, ಇವೇನು ವಿ ಆಲ್ಸೋ ಡಿಡ್ ದ ಸೇಮ್ ಮಿಸ್ಟೇಕ್. ಸೊ ನಮಗೆ ಇಷ್ಟು ತಿಳಿಸಿ ಹೇಳೋರು ಯಾರಿಲ್ಲಾಗಿದ್ರು. ಅವಾಗ ನಾವು ಏನು ಮಾಡಿದ್ವಿ ಅಂತಂದ್ರೆ, ಎಕ್ಸಾಮ್ ಬಂತಂದ್ರೆ ಸೀರಿಯಸ್ ಆಗೋದು, 4 ಚೆನ್ನಾಗಿ ಓದೋದು, ಅಷ್ಟರೊಳಗೆ ಎಫರ್ಟ್ ಹಾಕಿ. ಸೊ ವಿ ಆರ್ ನಾಟ್ ಲೆಸ್ ದನ್ 80%. ಆದ್ರೆ ಅದೇ ಎಫರ್ಟನ್ನು ಎವ್ರಿ ಡೇ ಹಾಕ್ಕೊಂತ ಬಂದಿದ್ವಿ ಅಂತಂದ್ರೆ ನಾವು ನಮ್ಮದು ಸ್ಟೂಡೆಂಟ್ ಲೈಫ್ ಲೈಕ್ ಗೋಲ್ಡನ್ ಲೈಫು
ಎಲ್ಲರಿಗೂ ಇರ್ತೀವಿ, ಬಟ್ ಯು ಶುಡ್ ಮೇಕ್ ಇಟ್ ಅ ಡೈಮಂಡ್ ಲೈಫ್. ಯಾಕಂದರೆ ಈ ಸ್ಟೂಡೆಂಟ್ ಲೈಫ್ ಒಳಗೆ ನೀವು ಯು ಆರ್ ಪ್ರಿಪೇರಿಂಗ್ ಫಾರ್ ಯುವರ್ ಲೈಫ್ ಟು ಲೀಡ್. ನೀವೇನೀಗ ಪ್ರಿಪ್ರೇಷನ್ ಮಾಡತ್ತೆ ಲೈಫ್ ಲೀಡ್ ಮಾಡಕ್ಕೆ, ಹಂಗೆ ನಿಮ್ಮ ಮುಂದೆ ಲೈಫ್ ಲೀಡ್ ಮಾಡ್ತಾರೆ. ಅಂದರೆ ಯು ಆರ್ ಡೂಯಿಂಗ್ ಪ್ರಿಪ್ರೇಷನ್ ಫಾರ್ ದ ಲೈಫ್. ಈಗ ನೀವು ಲೆಸ್ ಪ್ರಿಪೇರ್ ಮಾಡಿದ್ರಿ, ಲೆಸ್ ಒಳಗೆ ನೀವು ಸ್ಯಾಟಿಸ್ಫೈ ಆಗಲಿ ಅಂತಂದ್ರೆ ನೀವು ಅಲ್ಲಿಗೆ ರೀಚ್ ಆಗ್ತೀರಿ. ಸೊ ಈ ಚಲೋ ಪ್ರಿಪ್ರೇಷನ್ ಮಾಡಿದರೆ ಟು ಫಾರ್ ದ ಬೆಟರ್ ಲೈಫ್, ಸೊ ಡೆಫಿನೆಟ್ಲಿ ಯುವರ್ ಲೈಫ್ ವಿಲ್ ಬಿ ಬೆಟರ್. ಸೊ ಹಂಗಿದ್ರೆ ಯು ಆರ್ ಪ್ರಿಪೇರಿಂಗ್ ಯುವರ್ ಲೈಫ್ ಫಾರ್ ಯು ಆ್ಯಂಡ್ ಫಾರ್ ಯುವರ್ ಫ್ಯಾಮಿಲಿ. ಸೊ ನೀವು ಎಷ್ಟು ಎಫರ್ಟ್ ಹಾಕ್ತೀರಿ, ಎಷ್ಟು ಸಕ್ಸಸ್ಫುಲ್ ಆಗ್ತೀರಿ, ಅಷ್ಟು ಬೆಟರ್ ಲೈಫನ್ನು ಎಂಜಾಯ್ ಮಾಡ್ಬೋದು. ಅಷ್ಟು ವ್ಯಾಲ್ಯೂಯಬಲ್ ಆಗಿ ಸೊಸೈಟಿ ಒಳಗೆ ವಿತ್ ಪ್ರೆಸೆನ್ಸ್ ನಾವು ನಮ್ಮತನೂ ಉಳಿಸ್ಕೊಂಡು 4 ಮಂದಿಗೆ ಯಾರಂತ ಗೊತ್ತು ಮಾಡಿಕೊಂಡು ಆರಾಮಾಗಿ ಇರ್ಬೋದು. ಆ್ಯಂಡ್ ಐ ಫೀಲ್ ದಟ್ ಐ ಆಮ್ ರಿಯಲಿ ಫಾರ್ಚುನೇಟ್ ಟು ಬಿ ಎ ಟೀಚರ್. ಯಾಕಂದರೆ ಯಾವುದೂ ಕೆಲಸ ಮಾಡೋದ್ರಾಗ ಅದರದೇ ಆದ ಅದಕ್ಕೆ ಇಂಪಾರ್ಟೆನ್ಸ್ ಇರ್ತೈತಿ. ಬಟ್ ಈ ಜಾಬ್ ಒಳಗೆ, ಟೀಚರ್ ಜಾಬ್ ಒಳಗೆ ಏನೈತಲ್ಲ, ಅತಿ ಹೆಚ್ಚು ಸ್ಯಾಟಿಸ್ಫ್ಯಾಕ್ಷನ್ ಐತೆ. ಯಾಕಂತಂದ್ರೆ ನಾವು ಸಣ್ಣ ಒಂದೆರಡು ನಮ್ಮ ಸ್ವಂತ ಮಕ್ಕಳ ಸಾಕಿರ್ತೀವಿ, ನಮ್ಮ ಮಕ್ಕಳನ್ನ ಹೆಮ್ಮೆಯಿಂದ ಹೇಳ್ತಿರ್ತೀವಿ. ಆದರೆ ನಮ್ಮ ಕಡೆ ಎಷ್ಟೆಲ್ಲ ಮಕ್ಕಳು ನಮ್ಮ ಕಡೆ ಕಲ್ತಾವತ್ತಂದ್ರೆ ಎಷ್ಟೋ ಒಂದು ಮಕ್ಕಳಿಗೆ ದೇವ್ರು ನಮಗೊಂದು ಅಪರ್ಚುನಿಟಿ ಕೊಟ್ಟಾನೆ. ಯಾಕಂದ್ರೆ ನಿಮ್ಮ ಬದುಕನ್ನು ಕಟ್ಟಿ ಕೊಡಕ್ಕೆ ಆ್ಯಸ್ ಅ ಗೈಡ್ ಆಗಿ, ಆ್ಯಸ್ ಅ ಮೋಟಿವೇಟರ್ ಆಗಿ ನನಗೊಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಐ ರಿಯಲಿ ಥ್ಯಾಂಕ್ಫುಲ್ ಟು ದ ಗಾಡ್. ಸೊ ವಿತ್ ದಿಸ್ ಥಾಟ್ ಐ ವಾಂಟ್ ಟು ಕನ್ಕ್ಲೂಡ್ ಮೈ ಸ್ಪೀಚ್. So still our teachers are there to motivate you. So as you heard our words every time, so ನಮ್ಗೆ ಹಿಂಗೆ ಇರ್ತೈತಿ, ನಡೆದಿರ್ತೈತಿ. ಬಟ್ ಇದ್ರೊಳಗಿಂದ ಇದು ನಾವು ಎಲ್ಲರಿಗೂ ಹೇಳ್ತೀವಿ. ಇದ್ರೊಳಗೆ ಒಂದು 10-20 ಮಂದಿ ತಿಳ್ಕೊಂಡು ಪಟ್ನ ಅದು ಕ್ಯಾಚ್ ಮಾಡ್ಕೊಂಡು ಆ ಮಾತನ್ನು ತಲೆಯೊಳಗೆ ಇಟ್ಕೊಂಡು ಅವ್ರು ಹೋಗ್ಬಿಡ್ತಾರೆ ಮುಂದೆ. ಕೆಲವೊಬ್ರು ಇದನ್ನು ಹೇಳಿದ್ದೆ ಕೇಳಿ ನಾವು ಹೇಳೋದು ಅವ್ರು ಕೇಳೋದು ಮತ್ತು ಅವ್ರು ಅರ್ಧ ಮಾಡೋದು, ನಾವು ನಮ್ದು ಮಾಡೋದು. ಹೀಗಾಗಿ ಭಾಳ ಜನ ಸ್ಟೂಡೆಂಟ್ಸ್ ಹಿಂದುಳಿತಾರೆ. ಸೊ ಅದು ಇದಕ್ಕೇನೋ ಹೇಳ್ತಾರೆ ಅಂತ, ಸಮಜ್ದಾರ ಉಂಟು ಇಸಾರ ಕಾಫಿ ಏನೋ ಹೇಳ್ತಾರೆ. ಹಂಗೆ ಯಾರು ತಿಳ್ಕೊಳ್ಳೋರ್ದಾರೆ ನಾವು ಇವತ್ತಿನ ಒಂದು 5 ನಿಮಿಷ ಮಾತ್ರ ಸಾಕು ನಿಮ್ಮನ್ನು ಉದ್ಧಾರ ಮಾಡೋದು. ಇಲ್ಲ ಇಂಥವ್ರು 1000 ಮಂದಿ ಬಂದರೂ ನೀ ಏನು ಡಿಫ್ರೆನ್ಸ್ ಆಗಂಗಿಲ್ಲ ಅಂತಾರೆ. ನೀ ಹಂಗೆ ಉಳಿದಂತಂದ್ರೆ ನೀ ಯು ಆರ್ ನಾಟ್ ವ್ಯಾಲ್ಯೂಯಿಂಗ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಟೈಮ್. ಟ್ರೈ ಟು ಯುಟಿಲೈಸ್ ದ ಟೈಮ್, ಮನಿ ಆ್ಯಂಡ್ ಯುವರ್ ಎನರ್ಜಿ ಆ್ಯಂಡ್ ಟ್ಯಾಲೆಂಟ್ ಯು ಹ್ಯಾವ್. ಸೊ ಎಷ್ಟು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಡ್ರಿ. ಸೊ ಯು ಅಚೀವ್ ಸಮಥಿಂಗ್. So with this, all the best. May God bless you.